ಮಾದಪ್ಪ, ಇವತ್ತಿನ ನಮ್ಮ ಪಯಣ ದಗನಿಕೋಟೆ ಸಮೀಪದಲ್ಲಿರುವ ಅಂಚಟ್ಟಿ ಹಾಗೂ ಅಂಚಟ್ಟಿಯ ಸಮೀಪದಲ್ಲಿ ನೆಲೆಗೊಂಡಿರುವ 101 ಸ್ವಾಮಿ ಬೆಟ್ಟ. ದೀಪಕ್ಕೆ ಎಣ್ಣೆ ಹಾಕಿದರೆ ಉರಿಯದ ಕಲಿಯುಗದಲ್ಲಿ ಎಳನೀರು ಹಾಗೂ ತೆಂಗಿನ ನೀರು ಹಾಕಿದರೆ ದೀಪ ಉರಿಯುವುದೆಂದರೆ ನೀವು ನಂಬಲೇಬೇಕು. ಈ ದೇವಾಲಯವು ಅಂಚಟ್ಟಿ ಸಮೀಪದಲ್ಲಿರುವ ತಗ್ಗಟ್ಟಿ ಗ್ರಾಮದ ಆವರಣದಲ್ಲಿ 101 ಸ್ವಾಮಿ ದೇವಸ್ಥಾನವೆಂದು ನೆಲೆಗೊಂಡಿದೆ. ಈ ದೇವಾಲಯದಲ್ಲಿ ಪ್ರತಿದಿನವೂ ನಿಮಗೆ ಬೆಳಗ್ಗೆ 8ರಿಂದ ಸಂಜೆ 4ರ ತನಕ ಮಹಾಮಂಗಳಾರತಿಯು ಸಹ ದೊರೆಯುತ್ತದೆ. ಈ ದೇವಾಲಯವು ನೀವು ನೋಡಲಿಲ್ಲಂದರೆ ಹಾಗೂ ನಿಮಗೂ ತಿಳಿದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಕೇವಲ ತೆಂಗಿನ ನೀರಲ್ಲಿ ದೀಪ ಉರಿಯುವುದೆಂದರೆ ಪ್ರತಿಯೊಬ್ಬರಿಗೂ ಅನುಮಾನವೇ. ನಮ್ಮ ಕೈಯಿಂದ ನಾವೇ ಒಂದು ಎಳನೀರನ್ನು, ತೆಂಗಿನ ನೀರನ್ನು ಖರೀದಿ ಮಾಡಿ ನಮ್ಮ ಕೈಯಿಂದಾನೇ ದೀಪಕ್ಕೆ ಉಯ್ದು ನಾವು ಗಮನಿಸಬಹುದು. ಈ ದೇವಾಲಯಕ್ಕೆ ರಾಜ್ಯಗಳಿಂದ ಸಹ ಭೇಟಿ ನೀಡಿ ಈ ಪರಮಾತ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. ಈ ದೇವಾಲಯದ ಕಥೆಯನ್ನು ನಾವು ಹೇಳುವ ಮುನ್ನ ನೀವು ಆ ದೇವಸ್ಥಾನಕ್ಕೆ ಒಂದು ಬಾರಿ ಭೇಟಿ ನೀಡಿ ಅಲ್ಲಿನ ಪೂಜಾರಿಯನ್ನು ಕೇಳಿ ತಿಳಿದುಕೊಂಡ ನಿಮ್ಮ ಜೀವ ಜಲ್ಲನ್ನುವುದೆಂತೂ ಸತ್ಯ. ಈ ದೇವಾಲಯವು ಸುಮಾರು 850 ವರ್ಷ ಇತಿಹಾಸ ಹೊಂದಿದೆ. ಈ ದೇವರೂರಿನ ಹೆಸರೇ 101 ಸ್ವಾಮಿ ಬೆಟ್ಟವೆಂದು ನಾಮಕರಣವಾಗಿದೆ ಅಂತಾನೆ ಹೇಳ್ಬೋದು. ಇಂತಹ ಒಂದು ಅರಣ್ಯದಿಟ್ಟ ಕಾಡಿನಲ್ಲಿ ಲಕ್ಷಾಂತರ ಬೆಟ್ಟಗಳ ನಡುವೆ ಎಲ್ಲೋ ಒಂದು ಕಡೆ ಕುಳಿತುಕೊಂಡು 101 ಸ್ವಾಮಿವೆಂದು ನಾಮಕರಣ ಮಾಡಿಸಿಕೊಂಡು ಎಳೆನೀರಲ್ಲಿ ದೀಪ ಉರಿಸಿಕೊಂಡು ನೆಲೆಗೊಂಡಿರುವ 101 ಸ್ವಾಮಿ ಪಾದಕ್ಕೆ ಒಂದು ಬಾರಿ ಶರಣಾಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ತರ ವಿಡಿಯೋಗಾಗಿ ನಮ್ಮ ಐಡಿನ ಫಾಲೋ ಮಾಡ್ಕೊಳ್ಳಿ. ಟಾಟಾ.